Hello students. So in the previous video I explained you about various method for the calculation of HR, that we had seen the calculation of human resource, and apart from that I explained you who are the interested parties to know the HR information. Okay, and now we are moving to the last important concept of the HR accounting, that is nothing but criticisms. Okay, so criticisms, for every aspect there will be a criticism. Yes, so criticism ಅಂದರೆ ನಿಮ್ಗೆ ಗೊತ್ತೇ ಅದ. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ನೆಗೆಟಿವ್ ವಿಷಯಗಳನ್ನು ಹೇಳೋದು, ಅದು ಹಂಗದ ರೀ ಹಿಂಗದ ರೀ, ನಿಮ್ಗೆ ಗೊತ್ತೇ ಅದ. ಪ್ರತಿಯೊಂದ್ರ ಬಗ್ಗೆ ಅಡ್ವಾಂಟೇಜಸ್ ಇರ್ತಾವೆ, ಡಿಸ್ಅಡ್ವಾಂಟೇಜಸ್ ಇರ್ತಾವೆ. ಹಾಗೇನೆ ಇಲ್ಲಿನೂ ಹೆಚ್ ಆರ್ ಅಕೌಂಟಿಂಗ್ ಬಗ್ಗೆ ಒಂದು ಸ್ವಲ್ಪ ಕ್ರಿಟಿಸಿಸಮ್ಸ್ ಇದಾವೆ. ಸೊ ಏನವ ನೋಡೋಣಂತ್ರಿ. ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅನದರ್ ಒನ್ ಲಾಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ಅಬೌಟ್ ದ ಕಾನ್ಸೆಪ್ಟ್ ಅನ್ನೋಕ್ಕಿಂತ ಒಂದು ಇಂಪಾರ್ಟೆಂಟ್ ಸ್ಟಡಿ ಮಾಡೋದದ ರೀ. ಸೊ ಇಷ್ಟೆಲ್ಲ ಹೆಚ್ ಆರ್ ಬಗ್ಗೆ ಕಲ್ತಿರಂದ್ಮೇಲೆ ಇದು ಇಂಡಿಯಾ ಒಳಗೆ ಹೆಂಗೆ ಅಪ್ಲಿಕೇಬಲ್ ಅದ, ವೆದರ್ ಇಟ್ ಈಸ್ ಮ್ಯಾಂಡೇಟರಿ ಆರ್ ವೆದರ್ ದ ಕಂಪನಿ ಹ್ಯಾಸ್ ಟು ಫಾಲೋ. ಸೊ ಹೌ ಇಟ್ ಈಸ್ ದ ಪ್ರೊಸೆಸ್. ಸೊ ಹೆಂಗೆ ಅದ ಇಂಡಿಯಾ ಒಳಗೆ ಅಪ್ಲಿಕೇಬಿಲಿಟಿ ಹೆಂಗೆ ನಡೆದದ್ರ ಡೆವಲಪ್ಮೆಂಟ್ ಅಂತ ಹೇಳಿ ಅದ್ರ ಬಗ್ಗೆ ಹೇಳೋಣ ಅಂತ. ಓಕೆ, ಸೊ ವೆರಿ ಸ್ಮಾಲ್ ಟಾಪಿಕ್ಸ್. ಸೊ ಲೆಟ್ಸ್ ಸಿ ಕ್ರಿಟಿಸಿಸಮ್ಸ್. So first is what? There is no common opinion of the accountants on the subject. Yes, so we had seen around 7 valuation models. Okay, so HR valuation ನೋಡಿದ್ವಿ ನಾವು, ಅರೌಂಡ್ 7 models ನೋಡಿದ್ವಿ. ಅವು ಯಾವ ಮಾಡೆಲ್ನಾಗೂ ನಮ್ಗೆ ಅಕ್ಯುರೇಟ್ ರಿಸಲ್ಟ್ ಸಿಗೋದು ಡೆಫಿನೇಟ್ ಇಲ್ಲ ಅಂತ ಅವ್ರನ್ನೂ ಅರಿವಿ ಕೊಟ್ಬಿಟ್ಟಾರೆ. ಎಸ್, ಯಾಕಂದ್ರೆ ಒಂದ್ರಾಗ ಏನಾಗ್ಯದ, ನಮಗೊಂದು ಡಿಮೆರಿಟ್ ಸಿಕ್ಕದ. ಸೊ ದ್ಯಾಟ್ಸ್ ವೈ ಹಿಯರ್ ದ ಅಕೌಂಟೆಂಟ್ಸ್ ಆರ್ ಆಲ್ಸೋ ನಾಟ್ ಗಿವಿಂಗ್ ದ ಕಾಮನ್ ಒಪಿನಿಯನ್. ಇಟ್ ಈಸ್ ನಾಟ್ ಜನರಲಿ ಅಕ್ಸೆಪ್ಟೆಡ್ ಇತ್ತಂದರೆ ಏನೂ ಪ್ರಾಬ್ಲಮ್ ಇರೋದಿಲ್ಲ, ಬಟ್ ಇಟ್ ಈಸ್ ನಾಟ್ ಅ ಜನರಲಿ ಅಕ್ಸೆಪ್ಟಬಲ್ ಕಾನ್ಸೆಪ್ಟ್ ಹೆಚ್ ಆರ್ ಈಸ್. ಸೊ ದ್ಯಾಟ್ಸ್ ವೈ ದೆರ್ ಈಸ್ ನೋ ಕಾಮನ್ ಒಪಿನಿಯನ್ ಆಫ್ ದ ಅಕೌಂಟೆಂಟ್ಸ್ ಆ್ಯಂಡ್ related to this subject, since this is a new concept in the field of accounting. ಸೊ ಇದು ಬಂದು ಈಗ ನ್ಯೂ ಕಾನ್ಸೆಪ್ಟ್ ಹೌದು, ಬಟ್ ಹಂಗಂಥೇಳಿ ಇದು ಭಾಳ ನ್ಯೂ ಸದ್ಯ ಬಂದದಪ್ಪ, ನಿನ್ನೆ ಮೊನ್ನೆ ಬಂದದ, ಹಂಗಿಲ್ಲ. ಇದು ಬಂದೀಗ ಮತ್ತು ಅಷ್ಟ್ರಾಗೆ ಭಾಳ ವರ್ಷ ಆಗಿದೆ ರೀ, ಅರೌಂಡ್ 20-25 ಇಯರ್ಸ್ ಅಂತೂ ಅನ್ಬೋದು ನಾವು. ಅಂದ್ರೂ ಇದ್ರಾಗ ಭಾಳೇನೂ ಅಷ್ಟು ಡೆವಲಪ್ಮೆಂಟ್ಸ್ ಆಗಿಲ್ಲ. ಓಕೆ, ಸೆಕೆಂಡ್ ಈಸ್ ಹ್ಯೂಮನ್ ಬೀಯಿಂಗ್ಸ್ ಕೆನಾಟ್ ಬಿ ಓನ್ಡ್ ಲೈಕ್ ಅದರ್ ಫಿಸಿಕಲ್ ಅಸೆಟ್ಸ್. ಎಸ್, ಸೊ ಫಿಸಿಕಲ್ ಅಸೆಟ್ಸ್ ಯು ಆಲ್ರೆಡಿ ನೋ. ಫಿಸಿಕಲ್ ಅಸೆಟ್ಸ್ ಅಂದ್ರೆ ನಾವೇನು ಹೇಳ್ತೀವಿ, ಎಕ್ಸಾಂಪಲ್ ಅವರ್ ಫಿಕ್ಸ್ಡ್ ಅಸೆಟ್ಸ್, ದಟ್ ಈಸ್ ಮೆಷಿನರಿ, ಲ್ಯಾಂಡ್, ಬಿಲ್ಡಿಂಗ್. ಓಕೆ, ಸೊ ಅವು ಹೆಂಗಿರ್ತಾವೆ ನಮ್ಮ ಕಡೆ, ಒಮ್ಮೆ ಬಂದ್ರೆ ಪರ್ಮನೆಂಟ್ ರೀ. ಎಸ್, ಎಲ್ಲಿ ತನ ಅದ ಯೂಸೇಜ್ ನಮ್ಮ ತೊಗೊಳಿಕ್ಕೆ ಸಾಧ್ಯದಲ್ಲ ಅಷ್ಟು ತನ ಅಂದ್ರೆ ಪರ್ಮನೆಂಟ್. ಬಟ್ ಹ್ಯೂಮನ್ ಅಸೆಟ್ಟಿಗೆ ನಾವು ಹಂಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹ್ಯೂಮನ್ ಬೀಯಿಂಗ್ಸ್ ಅಂತ ನಾವೇನು ನಮ್ಮದು ಕಂಪನಿದು ಹ್ಯೂಮನ್ ಬೀಯಿಂಗ್ಸ್ ಅಸೆಟ್ ಇದ್ದಾರೆ ಅಂತ ನಾವೇನು ಕನ್ಸಿಡರ್ ಮಾಡ್ತೀವಲ್ಲ, ಲೈಕ್ ಹ್ಯೂಮನ್ ಅಸೆಟ್ಸ್ ಅಂತ ಹೇಳಿ ಎಂಪ್ಲಾಯೀಸ್, ಸೊ ದೇ ಕಾಂಟ್ ಬಿ ಕಂಟ್ರೋಲ್ಡ್ ಲೈಕ್ ದಿಸ್. ಇಟ್ಸ್ ದೇರ್ ವಿಶ್ ಆಲ್ಸೋ. ಯಾಕಂದ್ರೆ ಅವರಿಗೆ ತಿಳಿತದ, ಬುದ್ಧಿ ಅದ, ಯಾವ ಕೆಲಸ ಮಾಡ್ಬೇಕು ಯಾವ ಕೆಲಸ ಮಾಡಬಾರ್ದು ಅವರಿಗೆಲ್ಲ ಗೊತ್ತಾಗ್ತದೆ ರೀ. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್ ವಾಟ್, ಯೂಶ್ವಲಿ ದ ಎಂಪ್ಲಾಯೀಸ್ ಆರ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದ ಗುಡ್ ಫೆಸಿಲಿಟಿ ಆ್ಯಂಡ್ ಗುಡ್ ಸ್ಯಾಲ್ರಿ ಇನ್ ದ ಕಂಪನೀಸ್. ಸೊ ಈಗ ನಮ್ಮ ಕಂಪ್ನಿ ಬಿಟ್ಟು ಇನ್ನೊಂದು ಕಂಪ್ನಿ ಇನ್ನೂ ಚಲೋ ಕೊಡ್ತೀವಿ ಅಂದ್ರೆ ಅಲ್ಲಿ ಹೋಗ್ತಾರೆ ಅವರು, ಬಿಕಾಸ್ ದೇ ಆರ್ ಹ್ಯಾವಿಂಗ್ ದಟ್ ಸ್ಕಿಲ್ ಆ್ಯಂಡ್ ಟ್ಯಾಲೆಂಟ್. ಸೊ ದಟ್ಸ್ ವೈ ಇಟ್ ಈಸ್ ಡೈರೆಕ್ಟ್ಲಿ ಕಾಂಟ್ ಬಿ ಕನ್ಸಿಡರ್ ದ್ಯಾಟ್ ದೇ ಆರ್ ಅವರ್ ಅಸೆಟ್. ನಮ್ಮ ಅಸೆಟಪ್ಪ ಅಂಥೇಳಿ ಅವ್ರು ನೊಮ್ಮೆ ಕನ್ಸಿಡರ್ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅವ್ರಿಗೆ ನೀವು ಎಷ್ಟು ವರ್ಷ ತನಕ ಹೋಲ್ಡ್ ಮಾಡ್ಬೋದು. ಸೊ ಕಂಪನಿ ಕ್ಯಾನ್ ಹೋಲ್ಡ್ ದ such kind of good employees, talented employees for some specified period due to the procedure like agreements, anything. ಸೊ ಟೈಪ್ ಮಾಡ್ಕೊಂಡ್ರು ಅಂದ್ರೆ ಅಗ್ರಿಮೆಂಟ್ಸ್ ಮಾಡ್ಕೋಬೋದು. ಭಾಳ ಅಂದ್ರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ನೀವು ಎಷ್ಟು ಮಾಡ್ಕೋಬೋದು ರೀ. ಸೊ 10-15 years 20 years ಲೈಕ್ ದಿಸ್. ಯಾಕಂದ್ರೆ ಎಲ್ಲದಕ್ಕೊಂದು ಡೆಫಿನೆಟ್ ಟೈಮ್ ಪೀರಿಯಡ್ ಇರ್ತದೆ. ಆ ಟೈಮ್ ಪೀರಿಯಡ್ ಮುಗಿದ್ಮೇಲೆ ಅವ್ರು ನಿಮ್ಮ ಕಡೆ ಇರ್ತೀವಿ ಅನ್ನಂಗಿಲ್ಲ, ಬಿಕಾಸ್ ದೇ ಆರ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದ ಅದರ್ ಗುಡ್ ಆಫರ್ಸ್. ಸೊ ದ್ಯಾಟ್ಸ್ ವೈ ದೇ ಆರ್ ನಾಟ್ ಡೈರೆಕ್ಟ್ಲಿ ಕನ್ಸಿಡರ್ಡ್ ಆ್ಯಸ್ ಅ asset to the company. Next is tax laws do not recognize human resources as asset. Yes, see how for the taxation purpose assets na hengoru consider ಮಾಡ್ತಾರಲ್ಲ ಟ್ಯಾಕ್ಸ್ ಒಳಗೆ, ಟ್ಯಾಕ್ಸ್ ಲಾ ಅಂದ್ರೆ ಗೊತ್ತಾಗ್ತಲ್ಲ. ಸೊ ಟ್ಯಾಕ್ಸ್ ರೆಗ್ಯುಲೇಷನ್ಸ್ ರಿಲೇಟೆಡ್ ಟು ದ ಕಂಪನಿ. ಸೊ ಹ್ಯೂಮನ್ ರಿಸೋರ್ಸನ್ನು ಹಂಗೆ ಕನ್ಸಿಡರ್ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ ಅಸೆಟ್ ಅಂತ ಹೇಳಿ. ಯಾಕಂದ್ರೆ ಅಗೇನ್ ಸೇಮ್ ಫ್ಯಾಕ್ಟರ್ ದ್ಯಾಟ್ ದೇರ್ ಇಸ್ ನೋ ಸ್ಟೆಬಿಲಿಟಿ. ಸೊ ಆ ಮನುಷ್ಯ ಡೆಫಿನೆಟ್ಲಿ ಇವತ್ತು ಇರ್ತಾನೆ, ನಮ್ಮ ಬಿಸ್ನೆಸ್ನಾಗ ಬಿಡ್ರಿ ಜೀವಂತ ಇರ್ತಾನಿಲ್ಲ ಅನ್ನೋದು ಗ್ಯಾರಂಟಿ ಇಲ್ಲದ.
ಹೌದಿಲ್ರಿ? ಈಗ ಇನ್ಶೂರೆನ್ಸ್ ಅನ್ನೋದು ನಿಮ್ಗೆ ಬರ್ತದೆ, ಎಲ್ಲದಕ್ಕೂ ಮಾಡಿಸ್ತೀವಿ. ಬಟ್ ಇಲ್ಲಿ ಅಕಾರ್ಡಿಂಗ್ ಟು ಟ್ಯಾಕ್ಸ್ ಲಾಸ್ ಬಗ್ಗೆ ಮಾತಾಡೋದಾಯ್ತಂದ್ರೆ, ಸೊ ಹ್ಯೂಮನ್ ರಿಸೋರ್ಸಸ್ ಆರ್ ಸಬ್ಜೆಕ್ಟೆಡ್ ಟು ಅಬೌಟ್ ವಾಟ್ ವೇರಿಯಸ್ ಕೈಂಡ್ ಆಫ್ ಚೇಂಜಸ್. So they can change from one company to another company, they can switch over, and sometimes there is some other natural effects also. So maybe on death ಆಗ್ಬಿಡ್ಬೋದು, ಹೆಲ್ತ್ ವೀಕ್ ಆಗ್ಬೋದು, ಮೆಂಟಲಿ ರಿಟೈರ್ಡ್ ಆಗ್ಬೋದು. ಸೊ ಹೂ ನೋಸ್ ವಾಟ್ ವಿಲ್ ಕಮ್. ಸೊ ಅವ್ರ ಮೇಲೆ ನಾವು ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ನಮ್ಗೆ ಅವ್ರ ಕಡೆಯಿಂದ ಅದನ್ನು ರಿಕವರಿ ಮಾಡ್ಲಿಕ್ಕೆ ಆಗಬೇಕಲ್ರಿ. ಸೊ ದ್ಯಾಟ್ಸ್ ವೈ ದೇ ಆರ್ ನಾಟ್ ಕನ್ಸಿಡರ್ಡ್ for the calculations also. The tax laws ಒಳಗೆ ಅದನ್ನು ಕನ್ಸಿಡರ್ ಮಾಡೋಂಗಿಲ್ಲ. ಓಕೆ, ನೆಕ್ಸ್ಟ್ ಈಸ್ ದ ವ್ಯಾಲ್ಯೂಯೇಷನ್ ಆಫ್ ಹ್ಯೂಮನ್ ರಿಸೋರ್ಸಸ್ ಡಿಪೆಂಡ್ಸ್ ಮೇನ್ಲಿ ಆನ್ ದ large number of abstract factors. So abstract factors are nothing but there are various n number of factors are there. ಬರೀ ಅವಾಗ ನಾವು ದುಡ್ಡು ಕೊಡ್ತೀವಿ ರೀ, ಅವ್ರು ನಮ್ಮ ಕೆಲಸ ಮಾಡ್ತಾರೆ ರೀ, ನೋ, ವಿಚ್ ಕೆನಾಟ್ ಬಿ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಮನಿ ಓನ್ಲಿ. ಸೊ ದುಡ್ಡು ಒಂದೇ ಕನ್ಸಿಡರ್ ಮಾಡ್ಲಿಕ್ಕೆ ಆಗೋದಿಲ್ಲ, because that is equivalent to some his skills, talents, his capacity to do work, so his intelligence. There are various factors to be considered here. ಸೊ ವ್ಯಾಲ್ಯೂಯೇಷನ್ ಮಾಡಲಿಕ್ಕೆ ನಾವು ಅವ್ರಿಗೆ ಇಷ್ಟು ಪೇಮೆಂಟ್ ಮಾಡ್ತೀವಿ, ಅವ್ರ ಕಡೆ ಇಷ್ಟು ವರ್ಕ್ ನಾವು ತೊಗೋಬೋದು, ಇಷ್ಟು ನಾವು ಅವ್ರಿಗೆ ಪೇಮೆಂಟ್ ಮಾಡ್ತೀವಿ ಅಂಥೇಳಿ ನಾವು ಅದನ್ನಷ್ಟೇ ಕನ್ಸಿಡರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದರ್ ಫ್ಯಾಕ್ಟರ್ಸ್ ಆರ್ ಟು ಬಿ ಕನ್ಸಿಡರ್ಡ್. ಆ್ಯಂಡ್ ಈವನ್ ಇಫ್ ವಿ ಟಾಕ್ ಅಬೌಟ್ ದ ಕಂಪನಿ ಈಸ್ ನಾಟ್ ಓನ್ಲಿ ಗಿವಿಂಗ್ ದ ಮನಿ. In some companies they are giving the insurance facility to that employee and employee's family, and sometimes they take the children's education. ಚಿಲ್ಡ್ರನ್ಸಿಗೆ ತಾವೇ ಗುಡ್ ಎಜುಕೇಷನ್ ಕೊಡ್ತಾರೆ ರೀ. ಆಮೇಲೆ ಅವ್ರಿಗೆ ಇನ್ಶೂರೆನ್ಸ್ ಮಾಡಿಸ್ತಾರೆ. ಏನಾದ್ರು ಅವ್ರಿಗೆ ಹೆಲ್ತ್ ಇಶ್ಯೂಸ್ ಆಯ್ತು ಅಂದ್ರೆ ಅದ್ರ ಬಗ್ಗೆ ಕಾಳಜಿ ಮಾಡ್ತಾರೆ ಕಂಪನಿ, ಅದನ್ನು ಕನ್ಸಿಡರ್ ಮಾಡಬೇಕು. ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ ದ ಎಂಪ್ಲಾಯೀಸ್ ದೇ ಆರ್ ನಾಟ್ ಓನ್ಲಿ ವರ್ಕಿಂಗ್ ಫಾರ್ ದ ಸ್ಯಾಲ್ರಿ. ಒಬ್ಬೊಬ್ರು ಬರೀ ಸ್ಯಾಲ್ರಿಗಂತೆ ಬರಲ್ಲ, ಒಬ್ಬೊಬ್ಬರು ನಿಷ್ಠೆಯಿಂದ ವರ್ಕ್ ಮಾಡ್ತಾರೆ, ಭಾಳ ಡೆಡಿಕೇಟೆಡ್ ಇರ್ತಾರೆ. ಸೊ ಇಲ್ಲಿನೂ ಭಾಳ ಫ್ಯಾಕ್ಟರ್ಸ್ ಕನ್ಸಿಡರ್ ಆಗ್ತಾವೆ, ಕಂಪ್ನಿ ಸೈಡಿಂದು ಕನ್ಸಿಡರ್ ಆಗ್ತಾವೆ, ಎಂಪ್ಲಾಯಿ ಸೈಡಿಂದೂ ಕನ್ಸಿಡರ್ ಆಗ್ತಾವೆ ರೀ. ಸೊ ಎವ್ರಿಥಿಂಗ್ ಈಸ್ ಟು ಬಿ considered here. Next is the proper technique have not yet been developed for valuation of human resources and a proper method of disclosing in the financial statements of the company. Yes, till now there is no definite or a generally accepted method for the human resource accounting for the valuation. So for the valuation of human resources there is no proper method. ಯಾವುದೇ ಒಂದು ಡೆಫಿನೇಟ್ ಮೆಥಡ್ ಬಂದಿಲ್ಲ ಇನ್ನೂ ತನಕ. ಈಗ ಹೆಂಗೆ ನಾವು ಡಬಲ್ ಎಂಟ್ರಿ ಸಿಸ್ಟಮ್ ಅಂತ ಹೇಳಿದ್ವಿ, ಡಬಲ್ ಎಂಟ್ರಿ ಸಿಸ್ಟಮ್ ಇಸ್ ಜನರಲಿ ಎಕ್ಸೆಪ್ಟೆಡ್. ಹೌದಿಲ್ಲ, ಡಬಲ್ ಎಂಟ್ರಿ ಸಿಸ್ಟಮ್ ಏನು ಹೇಳ್ತದೆ? ಸೊ ಎವ್ರಿ ಟ್ರಾನ್ಸಾಕ್ಷನ್ ಇಸ್ ಹ್ಯಾವಿಂಗ್ ಟು ಎಫೆಕ್ಟ್. ಆ್ಯಂಡ್ ಟು ಎಫೆಕ್ಟ್ ಹೆಂಗೆ ಹೇಳ್ತೀವಿ? ಒನ್ ಎಫೆಕ್ಟ್ ಅಬೌಟ್ ರಿಸೀವಿಂಗ್ ದ ಬೆನಿಫಿಟ್, ಅನದರ್ ಎಫೆಕ್ಟ್ ಅಬೌಟ್ ಗಿವಿಂಗ್ ದ ಬೆನಿಫಿಟ್. ಸೊ ಏನೇ ಒಂದು ಕಂಪ್ನಿಯೊಳಗೆ ಟ್ರಾನ್ಸಾಕ್ಷನ್ ಆದರೂ ಟು ಎಫೆಕ್ಟ್ ಆಗೇ ಆಗ್ತಾವಂಥದ್ರದ್ದು ನಾವು ಹೇಳ್ತೀವಿ. ಅಂದರೆ ಡಬಲ್ ಎಂಟ್ರಿ ಸಿಸ್ಟಮ್ ಎದಕ್ಕೆ ಫಾಲೋ ಮಾಡ್ತೀವಿ, ಹೆಂಗೆ ಮಾಡ್ತೀವಿ ಅಂತ ಹೇಳಿಕೆ ನಮ್ಗೆ ಜಸ್ಟಿಫಿಕೇಷನ್ ಕೊಡ್ಲಿಕ್ಕೆ ಒಂದು ರೀಸನ್ ಅದ ರೀ ಅಲ್ಲಿ. ಎಸ್, ಬಟ್ ಇಲ್ಲಿ ನಾವು ಜಸ್ಟಿಫೈ ಮಾಡ್ಲಿಕ್ಕೆ ಇಲ್ಲಿ ಅದು ನಮ್ಗೆ ಡೆಫಿನೇಟ್ ಮೆಥಡ್ ಇಲ್ಲ ಫಾರ್ ದ ವ್ಯಾಲ್ಯೂಯೇಷನ್ ಆಫ್ HR. there are various models are there, but every model is different from other. So some experts suggest that present values to be considered, some suggest that historical values to be considered, some suggest replacement value. ಸೊ ಈ ಥರ ಭಾಳ ಥರ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಇರೋದ್ರಿಂದ ನಮಗೆ ಯಾವುದು ಡೆಫಿನೇಟ್ ಮೆಥಡ್ ಫಾಲೋ ಮಾಡಬೇಕಂತ ಕ್ಲಿಯರ್ ಇಲ್ಲ, ಕನ್ಫ್ಯೂಷನ್ ಅನ್ಸುತ್ತೆ ಇಲ್ಲಿ. Another drawback is the disclosure of human resource in the financial statements of the organization is not made mandatory. Especially in India it is not mandatory. So ಇದು mandatory ಆಗಿಲ್ಲ. Mandatory is nothing but what? Compulsory. There is no any definite rule for the disclosure of human resource, but it's wishes or it is left to the company. If company wishes they can disclose, ಬಟ್ ಆ ಡಿಸ್ಕ್ಲೋಸ್ ಮಾಡ್ಲಿಕ್ಕೂ ಅವ್ರಿಗೆ ಒಂದು ಸ್ವಲ್ಪ ರೂಲ್ಸ್ ರೆಗ್ಯುಲೇಷನ್ಸ್ ಇದಾವೆ. ಓಕೆ, ಸಿಯರ್ ಬಿಕಾಸ್ ನೋ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಹ್ಯಾವ್ ಬೀನ್ ಫಾರ್ಮುಲೇಟೆಡ್. ಸೊ ಪ್ರಾಪರ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಫಾರ್ಮುಲೇಟ್ ಮಾಡಿಲ್ಲ. ದೆರ್ ಈಸ್ ನೋ ಡೆಫಿನೇಟ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್. ಸಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಸ್ಟಡಿ ಮಾಡೀವಿ, ನಿಮ್ಮ ಅಕೌಂಟಿಂಗ್ ಥಿಯರಿನಾಗ ನಾ ಹೇಳೀನಿ, ಅರೌಂಡ್ 32 ಸ್ಟ್ಯಾಂಡರ್ಡ್ಸ್ ಇದಾವೆ. ಪ್ರತಿಯೊಂದ್ರದ್ದು ಡೆಫಿನೇಟ್ ರೀಸನ್ಸ್ ಇದಾವೆ, ಹೌದಿಲ್ಲ ರೀ? ಫಾರ್ ದ ಇನ್ವೆಂಟ್ರಿ ಅನ್ರಿ, ಫಾರ್ ದ ಫಿಕ್ಸ್ಡ್ ಅಸೆಟ್ಸ್, ಫಾರ್ ದ ಡೆಪ್ರಿಸಿಯೇಷನ್. ಸೊ ಫಾರ್ ಎವ್ರಿಥಿಂಗ್ ದೆರ್ ಈಸ್ ಸಮ್ ಲೀಗಲ್ ಬೌಂಡೇಜ್. ಸೊ ಅದಕ್ಕೊಂದು ಲೀಗಲಿಟಿ ಅದ ರೀ, ಅದಕ್ಕೆ ನಾವು ಫಾಲೋ ಮಾಡಬೇಕು, ಅದರಿಂದ ಏನು ಹೆಲ್ಪ್ ಆಗ್ತದೆ ಎಲ್ಲನೂ. ಬಟ್ ಫಾರ್ ದ HR ದೆರ್ ಈಸ್ ನೋ ಡೆಫಿನೇಟ್ ಸ್ಟ್ಯಾಂಡರ್ಡ್ ಇಲ್ಲ ಅದ್ರ ಬಗ್ಗೆ ಏನು, ಎದಕ್ಕೆ ನಾವು ಅದನ್ನು ಡೆಫಿನೆಟ್ಲಿ ಮಾಡಲೇಬೇಕು.
ಅದರ ಅದಕ್ಕೇನು ಗೈಡ್ಲೈನ್ಸ್ ಕೊಟ್ಟಿಲ್ಲ, ಏನೂ ಅದ್ರ ಬಗ್ಗೆ ಜಾಸ್ತಿ ಇನ್ ಡೀಟೇಲ್ಸ್ ನಮಗೆ ಸ್ಟಡೀಸ್ ಗೊತ್ತಿಲ್ಲ. ಸ್ಟಡೀಸ್ ಭಾಳ ಆದ್ರೂ ಅದರ ಔಟ್ಕಮ್ಸ್ ನಮಗೆ ಸ್ಯಾಟಿಸ್ಫ್ಯಾಕ್ಟ್ರಿ ಆಗಿಲ್ಲ. ವೇರಿಯಸ್ ಸ್ಟಡೀಸ್ ಹ್ಯಾಪನ್ಡ್ ಬಟ್ ದ ಔಟ್ಕಮ್ ಈಸ್ ನಾಟ್ ಅ ಗುಡ್ ಒನ್. ಸೊ ಅದನ್ನು ಸಕ್ಸಸ್ಫುಲಿ ಔಟ್ಕಮ್ ನಮಗೇನೂ ಸಿಕ್ಕಿಲ್ಲ ಅದ್ರ ಬಗ್ಗೆ. ಸೊ ಫಾರ್ ದಿಸ್ ರೀಸನ್ ಇಟ್ ಈಸ್ ನಾಟ್ ಮೇಡ್ ಮ್ಯಾಂಡೇಟರಿ, ಇಟ್ಸ್ ನಾಟ್ ಕಂಪಲ್ಸರಿ, ಬಟ್ ಇಟ್ಸ್ ಲೆಫ್ಟ್ ಟು ದ ಕಂಪನಿ. Okay, so that's why these are some of the criticisms for the HR or the valuation of HR accounting. See, human resource accounting in India. So how's about the Indian situation? So India na ಹೆಂಗದ ಇದು HR situation? ಸೊ ನಾವೆಲ್ಲ ಅಕೌಂಟ್ಸ್ ಅಂತೂ ಮಾಡ್ತೀವಿ, ಬಟ್ HR ಬಗ್ಗೆ ಏನದು ಸಿಚುವೇಶನ್? ಸಿಯರ್ ಇನ್ ಇಂಡಿಯಾ HR accounting is not mandatory. Yes, see, ನಮ್ಮ ಇಂಡಿಯಾನಾಗ ಮಾಡರ್ನ್ ಬ್ರ್ಯಾಂಚಸ್ ಅಂತ ಏನು ಬಂದಾವಲ್ಲ, ಮಾಡರ್ನ್ ಬ್ರ್ಯಾಂಚಸ್ ಆಫ್ ಅಕೌಂಟಿಂಗ್ ಅಂತ ಏನು ಬಂದಾವಲ್ಲ, ಅವು ಯಾವುವು ಇನ್ನತನ ಭಾಳ ಮ್ಯಾಂಡೇಟರಿ ಮಾಡೇ ಇಲ್ರಿ. ಅಂದ್ರೆ ಹಂಗೆ ಕಂಪಲ್ಸರಿ ನೀವು ಮಾಡಲೇಬೇಕು ಅಂತ ಇನ್ನತನ ಹಂಗೆ ರೂಲ್ಸ್ ಬಂದಿಲ್ಲ. ಇಟ್ ಮೇ ಬಿ ಅಬೌಟ್ ದ HR, ಇಟ್ ಮೇ ಬಿ ಅಬೌಟ್ ದ ಇನ್ಫ್ಲೇಷನ್ ಅಕೌಂಟಿಂಗ್, ಇಟ್ ಮೇ ಬಿ ಅಬೌಟ್ ದ ಸೋಷಿಯಲ್ ಅಕೌಂಟಿಂಗ್. ಸೊ ಇನ್ನು 3-4 ಥರ ಅಕೌಂಟಿಂಗ್ ಇದಾವೆ. ಅವು ಯಾವುವು ಇನ್ನು ಅಷ್ಟು, but it's left to company that if they want to disclose, they can disclose. Okay, because there are various interested parties are there. So who want to refer the information, they can refer it. Second is, in India only few companies follow the HR accounting. See, ಬಹಳ ಕಡಿಮೆ ಕಂಪನೀಸ್ ಫಾಲೋ ಮಾಡ್ತಾರೆ. ಆ್ಯಂಡ್ who are those companies? See, Bharat Heavy Electronics Limited, Oil and Natural Gas Corporation, Steel Authority of India. So like this, there are public sector companies and who are owning a good turnover. ದೊಡ್ಡ ಬಿಗ್ ಆರ್ಗನೈಸೇಷನ್ಸ್ ಇವೆಲ್ಲ. ಸೊ ಈ ಆರ್ಗನೈಸೇಷನ್ಸ್ ಏನು ಮಾಡ್ತಾರೆ, HR ಅಕೌಂಟಿಂಗ್ ಫಾಲೋ ಮಾಡ್ತಾರೆ. ದ್ಯಾಟ್ ಮೀನ್ಸ್ ವಾಟ್, ದೇ ಟರ್ನ್ ಓವರ್ ಶುಡ್ ಬಿ ಅ ಹ್ಯೂಜ್ ಒನ್. ಸೊ ಜಾಸ್ತಿ ಟರ್ನ್ ಓವರ್ ಇತ್ತು ಅಂದರೆ ಅಷ್ಟೇ ಅವ್ರು ಈ ಮೆಥಡ್ನ ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅದ ರೀ. ಎಲ್ಸ್ ದೇ ಕಾಂಟ್ ಟು ಬಿಯರ್. ಯಾಕಂದ್ರೆ HR ಅಕೌಂಟಿಂಗ್ ಮಾಡೋದು ಈಸಿ ಇಲ್ಲ. ಯಾಕಂದ್ರೆ ಒಂದು ಹೇಳಬೇಕಂದ್ರೆ HR ಅಕೌಂಟಿಂಗ್ ಮಾಡ್ಬೇಕಂದ್ರೆ ನಿಮ್ಮ ಕಡೆ ಅಷ್ಟು ಎಂಪ್ಲಾಯೀಸ್ನೂ ಇರಬೇಕು ರೀ ಅಲ್ಲಿ. ಆ್ಯಂಡ್ ದ ಸ್ಕಿಲ್ಸ್ ಈಸ್ ಆಲ್ಸೋ ರಿಕ್ವೈರ್ಡ್. If I give a big industries example, then it is correct, acceptable ರೀ ಅದು. ಈ ಗೂಗಲ್ದವ್ರು ಮಾಡ್ತಾರೆ ರೀ, ಮೈಕ್ರೋಸಾಫ್ಟ್ದವ್ರು ಮಾಡ್ತಾರೆ ರೀ, ಈ ಥರ ದೊಡ್ಡ ಕಂಪ್ನಿದವ್ರು ಮಾಡ್ತಾರೆ ಅಂದ್ರೆ ಹೌದು ಅಂತ ನಾವು ಒಪ್ಕೋತೀವಿ. ಸೊ ಸಣ್ಣ ಪುಟ್ಟ ಕಂಪ್ನೀಸ್ ಅಂತೂ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ರೀ. ಲೈಕ್ ಸೋಲ್ ಟ್ರೇಡಿಂಗ್ ಕಂಪ್ನೀಸ್, ಪಾರ್ಟ್ನರ್ಶಿಪ್, ನೋ. ಯಾಕಂದ್ರೆ ಅದು ಲಿಮಿಟೆಡ್ನಾಗೆ ಇರ್ತದೆ. ಓನ್ಲಿ ಲಾರ್ಜ್ ಸ್ಕೇಲ್ ಕಂಪನೀಸ್ ಹೂಸ್ ಬಿಸ್ನೆಸ್ ಆರ್ ಹೂಸ್ ಟರ್ನ್ ಓವರ್ ಈಸ್ ಹ್ಯೂಜ್, then only they can able to adopt this system. But in India it's very limited, so there is limited scope for this. Another one point, see, it is important to note that companies are preparing the financial statements in the same manner described in the Companies Act. So you already know. So Companies Act ಪ್ರಕಾರ ಹೆಂಗೆ ಕೊಟ್ಟರು ಹಾಗೇನೆ ಕಂಪನಿಯವ್ರು ಆ್ಯಕ್ಚುಲಿ ನಮ್ಮ ಇಂಡಿಯಾನಾಗ ಅದೇ ಥರ ಅವರು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಪ್ರಿಪೇರ್ ಮಾಡಬೇಕು. ದೇ ಆರ್ ಫಾಲೋಯಿಂಗ್ ನೌ that format only now also. Okay, but except by the way of a note to the P&L account of the company regarding particulars of employees. In some of the statements they are adding these things. ಸೊ P&L ನಾಗ ಅವರು ಡಿಸ್ಕ್ಲೋಸ್ ಮಾಡ್ತಾರೆ. ಯಾವ ಥರ ಡಿಸ್ಕ್ಲೋಸ್ ಮಾಡ್ತಾರೆ ಅಂದರೆ, ಇಫ್ ಎನಿ ಹೂ ಆರ್ ಡ್ರಾಯಿಂಗ್ a salary of rupees 2 lakh per month. So in P&L account you can disclose this information. What kind of information? The employees who are drawing, who are taking the salary of rupees 2 lakh per month, they should get the salary of how much? 2 lakh rupees per month or more during that year. ಆ ಇಯರ್ನಾಗ ಅವ್ರದ್ದು ಪರ್ ಮಂತ್ ಸ್ಯಾಲ್ರಿ 2 ಲ್ಯಾಕ್ಕಿಂತ ಜಾಸ್ತಿ ಆಗಿರಬಹುದು ಅಂತ ಇರಿದ್ರು ಅಂದ್ರೆ ಆ ಥರ ಎಂಪ್ಲಾಯೀಸ್ ಇನ್ಫಾರ್ಮೇಷನ್ ನೀವು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನಾಗ ಡಿಸ್ಕ್ಲೋಸ್ ಮಾಡಬೇಕು. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್ ವಾಟ್, ವೈ ದ ಕಂಪನಿ ಈಸ್ ಪೇಯಿಂಗ್ ದ್ಯಾಟ್ ಮಚ್ ಆಫ್ ಅಮೌಂಟ್ ಟು ದೆಮ್, ದ್ಯಾಟ್ ಈಸ್ ಟು ಬಿ ಡಿಸ್ಕ್ಲೋಸ್ಡ್. ದ್ಯಾಟ್ ಈಸ್ ನಥಿಂಗ್ ಬಟ್ ವಾಟ್, ಸಿ, ಯಾವುದೇ ಕಂಪನಿ ಸುಮ್ಮನೆ ಜಾಸ್ತಿ ಸ್ಯಾಲ್ರಿ ಕೊಡಲಿಕ್ಕೆ ಅವರಿಗೆ ಏನೋ ತಲೆ ಸರ್ದದ ಹಿಂಗೇನೂ ಇಲ್ಲಲ್ಲ. ಎಸ್, so no company want to give extra money, right? So obviously if company is paying you 1 lakh, they're extracting the work
ಫ್ರಮ್ ದ್ಯಾಟ್ ಪರ್ಸನ್ ಇಕ್ವಿವ್ಯಾಲೆಂಟ್ ಅಟ್ಲೀಸ್ಟ್ ಡಬಲ್ ಅಂತಂದರೆ 2 ಲ್ಯಾಕ್ ಅಂತ ಅನ್ಕೋಬೋದು. ಈಗ ಒಂದು ಕಂಪನಿ ಒಬ್ಬ ಪರ್ಸನಿಗೆ 1 ಲಕ್ಷ ಸ್ಯಾಲ್ರಿ ಕೊಡ್ತಾರೆ ಪರ್ ಮಂತಿಗೆ. ಓಕೆ, 1 ಲಕ್ಷ ಸ್ಯಾಲ್ರಿ ಪರ್ ಮಂತಿಗೆ ಕೊಟ್ರು ಅಂದ್ರೆ ಅವ್ನ ಕಡೆ ಅವರು ಎಷ್ಟು ವರ್ಕ್ ಎಕ್ಸ್ಪೆಕ್ಟ್ ಮಾಡ್ತಿರ್ಬೋದು, ಅಂದರೆ ಎಷ್ಟು ಎಕ್ಸ್ಟ್ರಾಕ್ಟ್ ಮಾಡ್ಕೋತಾರಲ್ಲ ಅವ್ನ ಕಡೆ ವರ್ಕ್ ತೊಗೋತಾರಲ್ಲ ಅದು ಅವರಿಗೆ 1 ಲ್ಯಾಕ್ಕಿಂತ ಜಾಸ್ತಿ ವರ್ತ್ ಇರಬೇಕು. ಅಟ್ಲೀಸ್ಟ್ ಡಬಲ್ ಅಂದ್ರೂ ನಾವು ಎಷ್ಟು ಹೇಳ್ಬೋದು ಅದನ್ನು 2 ಲ್ಯಾಕ್ ಅಂತ. 2 ಲ್ಯಾಕ್ ಅಷ್ಟು ವರ್ಕ್ ಒಂದು ಕಡೆ ತೊಗೊಂಡಾಗೆ ಅವ್ರು 1 ಲ್ಯಾಕ್ ಕೊಡ್ತಾರೆ ಸ್ಯಾಲ್ರಿ. that's why here if company is paying 2 lakh rupees to those kind of employees, then company has to see and company will see their skills, their talent, their capacity, yes, their intelligence, their knowledge, ಎಲ್ಲನೂ ನೋಡಿನೇ ಅವರು ಕಂಪಲ್ಸರಿ ಪೇ ಮಾಡ್ತಾರೆ. ಓಕೆ, ಸೊ ದಿಸ್ ಇಸ್ ಅ ಸಿಚುವೇಶನ್. ಇಫ್ ಕಂಪನಿ ಕ್ಯಾನ್ ಅಡಾಪ್ಟ್ ದಿಸ್ HR ಅಕೌಂಟಿಂಗ್, ದೇ ಕ್ಯಾನ್ ಅಡಾಪ್ಟ್. ಓಕೆ, ಬಟ್ ಇಟ್ ಈಸ್ ನಾಟ್ ಮ್ಯಾಂಡೇಟರಿ, ಇದಕ್ಕೆ ಕಂಪಲ್ಸರಿ ಇಲ್ಲ, ಬಟ್ ಮಾಡೋರಿದ್ರೆ ಮಾಡಬಹುದು. ಆ್ಯಂಡ್ ಇದೊಂದು ಎಕ್ಸ್ಟ್ರಾ ಏನು ಚೇಂಜಸ್ ಮಾಡ್ಯಾರ ಅಂದರೆ, ಆ್ಯಕ್ಚುಲಿ ಕಂಪ್ನೀಸ್ ಆ್ಯಕ್ಟ್ 1956 ಮುಂಚೆ ಇತ್ತು, ಆಮೇಲೆ ರೀಸೆಂಟಾಗಿ ರಿವೈಸ್ ಆದಾಗ 2013 ಪ್ರಕಾರ ಒಂದೊಂದು ಸ್ವಲ್ಪ ಆ್ಯಡಿಷನ್ ಮಾಡ್ಕೊಂಡಾರ. ಬಟ್ ಇದು ಆ್ಯಡಿಷನ್ಸ್ ಯಾರಿಗೆ ಅಪ್ಲಿಕೇಬಲ್ ಆಗ್ತಂದ್ರೆ ಓನ್ಲಿ ಫಾರ್ ದ ಬಿಗ್ ಆರ್ಗನೈಸೇಷನ್. ಸೊ ಇಫ್ ದೇ ವಾಂಟ್ ದೇ ಕ್ಯಾನ್ ಅಡಾಪ್ಟ್ ದಿಸ್ ಆ್ಯಂಡ್ ದೇ ಕ್ಯಾನ್ ಡಿಸ್ಕ್ಲೋಸ್. ಬಟ್ ಅವ್ರಿಗೆ ಏನಾರು ಹಿಂಗೆ ಪೇ ಮಾಡ್ಲಿಕ್ಕತ್ತೀವಿ ಅಂತ ಹೇಳಿದ್ರೆ ವೈ ಯು ಆರ್ ಪೇಯಿಂಗ್, ವಾಟ್ ಆರ್ ದ ಸ್ಕಿಲ್ಸ್, ಆ ಥರ ಎಂಪ್ಲಾಯೀಸ್ ಡೀಟೇಲ್ಸ್ನ ಮೆನ್ಷನ್ ಮಾಡಬೇಕು. ಓಕೆ, ಆ್ಯಂಡ್ ಐ ಹೋಪ್ ಯು ಆರ್ ಗೆಟಿಂಗ್ ದಿಸ್ ಆ್ಯಂಡ್ ದಿಸ್ ಕಂಪ್ಲೀಟ್ಸ್ ಯುವರ್ ಫಿನಾನ್ಷಿಯಲ್ ಅಕೌಂಟಿಂಗ್ ಸಿಲೆಬಸ್. 5th ಯೂನಿಟ್ ಮುಗೀತು, ಫಿನಾನ್ಷಿಯಲ್ ಅಕೌಂಟಿಂಗ್ ಸಿಲೆಬಸ್ನು ಮುಗೀತು. ಗೋ ಥ್ರೂ ಆಲ್ ದ ನೋಟ್ಸ್ ಆ್ಯಂಡ್ ನಿಮ್ಗೆ ಎಲ್ಲರಿನ ಡೌಟ್ಸ್ ಬಂತು, ಪ್ರಾಬ್ಲಮ್ನಾಗಾರ ಥಿಯರಿನಾಗಾರ ಆಗಲಿ ನೀವು ಅವಶ್ಯವಾಗಿ ಕೇಳ್ಬೋದು. ಓಕೆ.